ಯಾವಾಗ ನೀವು ಈ ಸಾಮೂಹಿಕ ವಿವಾಹದ ಅಧ್ಯಕ್ಷತೆ ವಹಿಸ್ಕೊಂಡ್ರೋ ಎಲ್ಲ ಕೆಲಸಗಳು ಸುಸೂತ್ರವಾಗಿ ನಡೀತಾ ಇದೆ. ಹೋದ ವರ್ಷ 50 ಜೋಡಿಗಳು ಮದುವೆ ಆಗೋದಕ್ಕೆ ಮುಂದೆ ಬಂದಿದ್ರು. ಈ ಸಲ 150 ಜೋಡಿಗಳು ಈಗಾಗಲೇ ಹೆಸರು ಬರ್ಸ್ಬಿಟ್ಟಿದ್ದಾರೆ. ಇನ್ನೂ ಒಂದು 50 ಜೋಡಿಗಳು ಬರೋ ಅಂದಾಜಿದೆ ಸರ್. ಸಂತೋಷ. ಎಷ್ಟು ಜನ ಬೇಕಾದರೂ ಬರಲಿ, ನಿಮ್ಮ ಇಡೀ ಸಾಮೂಹಿಕ ವಿವಾಹದ ಖರ್ಚನ್ನ ನಾನು ವಹಿಸ್ಕೋತೀನಿ. ಈ ಕಾರ್ಯಕ್ರಮ ಯಾವತ್ತಂದ್ರಿ? ಮುಂದಿನ ತಿಂಗಳು 20ರಿಂದ 28ನೇ ತಾರೀಕಿನೊಳಗೆ ನಿಮ್ಮ ಅನುಕೂಲ ನೋಡ್ಕೊಂಡು ದಿನ ನಿಗದಿ ಮಾಡಬೇಕು ಅಂದ್ಕೊಂಡಿದ್ದೀವಿ. 26ನೇ ತಾರೀಕು ಇಟ್ಕೊಳ್ಳಿ. ಹಾಗೆ ಆಗಲಿ ಸರ್. ಹಾಗಾದ್ರೆ ನಾಳೆನೇ ಇದ್ರ ಇನ್ವಿಟೇಷನ್ ಪ್ರಿಂಟ್ ಮಾಡಿಸ್ಬಿಡ್ತೀವಿ. ಸರಿ. ಅವತ್ತು ತಾವು ತಮ್ಮ ಶ್ರೀಮತಿಯವ್ರನ್ನ ತಪ್ಪದೆ ಕರ್ಕೊಂಬರ್ಬೇಕು. ತಾವು ತಮ್ಮ ಶ್ರೀಮತಿಯವರು ತಮ್ಮ ಕೈಯಿಂದಲೇ ವಧುವರರಿಗೆ ತಾಳಿ ಬಟ್ಟೆ ಕೊಡಬೇಕು ಸರ್. ಖಂಡಿತವಾಗ್ಲು ಇಂಥ ಕೆಲಸನ ಆಗಲ್ಲ ಅಂತ ಹೇಳಕ್ಕಾಗತ್ತಾ? ಸರಿ ಬರ್ತೀವಿ. ಆನಂದಪ್ಪ ಅವರೇ, ಒಂದ್ ನಿಮಿಷ. ನಮಸ್ಕಾರ. ನಾನು MLA ಸೂರ್ಯ ರಾಜಶೇಖರ್ ಅವ್ರ ಮಗಳು ಸಾಕ್ಷಿ. ನಮಸ್ಕಾರ. ಅವತ್ ನೀವು ನಿಮ್ಮ ತಂದೆ ತಾಯಿ ಜೊತೆ ಬರಬೇಕು. ಖಂಡಿತ ಬರ್ತೀನಿ. ಸಾಮೂಹಿಕ ವಿವಾಹದಲ್ಲಿ ಮದ್ವೆ ಆಗ್ಬೇಕಂದ್ರೆ ಎಷ್ಟು ದುಡ್ಡು ಕೊಡ್ಬೇಕು ಹೇಳಿ? ದುಡ್ಡೇನ್ ಕಟ್ಬೇಕಾಗಿಲ್ಲಮ್ಮ. ಮದ್ವೆ ಆಗೋ ಹುಡುಗ ಹುಡುಗಿ ಹೆಸರು ಬರ್ಸಿದ್ರೆ ಸಾಕು. ಇಬ್ರು ಹೆಸರು ಹೇಳ್ತೀನಿ, ಬರ್ಕೊಳ್ಳಿ. ಹೇಳಿ. ಸಾಕ್ಷಿ ರಾಜಶೇಖರ್ ಮತ್ತು ರಂಜಿತ್ ಚಿದಂಬರಂನಾಥ್. ಸಾಕ್ಷಿ, ಒಳಗೆ ಹೋಗು. ಇರಿ ಡ್ಯಾಡ್. ಹೇಗಿದ್ರು ನೀವು ನನ್ನ ರಂಜಿತ್ ಮದ್ವೆಗೆ ಒಪ್ಕೊಳ್ಳೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಆದ್ರೆ ನನಗೆ ನಿಮ್ಮ ಆಶೀರ್ವಾದ ತಗೊಂಡೇ ಮದುವೆ ಆಗ್ಬೇಕು ಅನ್ನೋ ಹಠ. ಹೇಗಿದ್ರು ನೀವು ಆ ಸಾಮೂಹಿಕ ವಿವಾಹಕ್ಕೆ ಅಧ್ಯಕ್ಷತೆ ವಹಿಸ್ತಾ ಇದ್ದೀರಾ. ಅಲ್ಲೇ ನಾನು ರಂಜಿತ್ ಮದ್ವೆ ಆದ್ರೆ ನೀವು ಆಶೀರ್ವಾದ ಮಾಡಲ್ಲ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ಅನಂತಪ್ಪನವ್ರೆ, ನೀವು ಹೊರಡಿ. ಸರಿ ಸರ್. ತಾವಂತೂ ಮಗಳು ಮದ್ವೆ ಮಾಡಲ್ಲ, ನಾವೇ ಮಾಡ್ಕೊಳ್ತೀವಿ ಅಂದ್ರೂ ಬಿಡಲ್ಲ. ಎಲ್ಲದಕ್ಕೂ ಅಡ್ಡಿ ಮಾಡೋದೇ ಕೆಲಸ. ಮಕ್ಕಳು ಬದುಕನ್ನ ಕಟ್ಟೋ ತಂದೆ ನೋಡಿದೀನಿ, ತಮ್ಮ ಕೈಯಾರೆ ಮಗಳು ಬದುಕನ್ನ ಹಾಳು ಮಾಡೋ ತಂದೆ ನೋಡಿಲ್ಲ. ಏನ್ರಿ ಮಾತಾಡ್ತಾ ಇದ್ರು ಕೇಳಿಸ್ತಾ ಇರೋ ತರ ಹೋಗ್ತಾ ಇದ್ದೀರಲ್ಲ, ಮರ್ಯಾದೆ ಇಲ್ವಾ ನಿಮ್ಗೆ? ಮಗಳು ಮನ್ಸನ್ನೇ ಅರ್ಥ ಮಾಡ್ಕೊಳಕ್ ಬರ್ದೇ ಇರೋರು ಜನಗಳ ಕಷ್ಟನ ಅದೇನ್ ಅರ್ಥ ಮಾಡ್ಕೊಳ್ತಿರೋ? ಅದೇನಂತ ಜನ ಓಟ್ ಹಾಕಿ ನಿಮ್ಮನ್ನ MLA ಮಾಡಿದ್ರು. ನೋಡು ಅರ್ಪಿತಾ, ಆ ಜಾಗ ಬಿಟ್ಟು ಬೇರೆ ಯಾವುದಾದ್ರೂ ಕೇಳು, ಕೊಡ್ತೀನಿ. ಕೊನೆಯದಾಗಿ ಹೇಳ್ತಿದ್ದೀನಿ ಅಷ್ಟೇ ಅಲ್ಲ, ರಂಜಿತ್ ಇರೋ ಸ್ಕೂಲಲ್ಲಿ ನಿನ್ನನ್ನು ಅಡ್ಮಿನಿಸ್ಟ್ರೇಟರ್ ಮಾಡ್ತೀನಿ. ಅದೆಲ್ಲ ನನಗೆ ಬೇಕಾಗಿಲ್ಲ. ನಾನೀಗ ಸ್ಕೂಲ್ಗೆ ಹೋಗಿ ಮಕ್ಳಿಗೆ ABCD ಹೇಳಿಸ್ಲಾ? ನನಗದೆಲ್ಲ ಸರಿ ಬರಲ್ಲ. ನೋಡಿ, ನೀವು ಹೇಳಿದ ಕೆಲಸ ನಾನು ಮಾಡಿ ಮುಗಿಸಿದ್ದೀನಿ. ನನಗೆ ಬೇಕಾಗಿದ್ದನ್ನ ನೀವು ಕೊಡಿ. ಅಲ್ಲಿಗೆ ನಿಮ್ಮ ವಿಷಯ ಸೆಟಲ್. ಇಲ್ಲ ಅಂದ್ರೆ ಏನು ಮಾಡ್ತೀಯಾ? ನಿಮ್ಮ ಫೈಲ್ಗೆ ಸೈನ್ ಹಾಕಿ ತನ್ನಲ್ಲ, ಅದು ಸೂರ್ಯನ ಫೋರ್ಜರಿ ಸೈನು ನೀವೇ ಹಾಕಿಸಿ ತರಿಸಿದ್ದು ಅಂತ ಪ್ರೆಸ್ ಮೀಟ್ ಕರೆದು ಹೇಳ್ತೀನಿ. ಹಾಗೇನಾದರೂ ಹೇಳಿದ್ರೆ ತೊಂದರೆಗೆ ಸಿಕ್ಕಾಕೊಳ್ಳೋದು ನೀನೇ. ಫೋರ್ಜರಿ ಸೈನ್ ಮಾಡಿರೋದು ನೀನೇ, ತೊಂದರೆಗೆ ಸಿಕ್ಕಾಕೊಳ್ಳೋದು ನೀನೇ. ನನಗೆ ತೊಂದರೆ ಮಾಡೋಕ್ಕೆ ಹೋದ್ರೆ ಒಳಗೆ ಲಾಕ್ ಆಗೋದು ನೀನೇ. ಮರಿಬೇಡ ಅರ್ಪಿತಾ. ಆ ಕೆಲಸ ಮಾಡಿಸಿದ್ದು ನೀವೇ ಅಂತ ನಿಮ್ಮ ಹೆಸರು ಹೇಳಿದ್ರೆ ನೀವು ನನ್ನ ಜೊತೆ ಜೈಲಿಗೆ ಬರ್ತೀರಾ. ಅದು ಮಾತ್ರ ಅಲ್ಲ, ನಿಮ್ಮ ಎಲ್ಲ ಇಲ್ಲೀಗಲ್ ವ್ಯವಹಾರಗಳ ಡೀಟೇಲ್ಸ್ ನನ್ನ ಹತ್ರ ಇದೆ. ಅದನ್ನು ಸೂರ್ಯಂಗೆ ತೊಗೊಂಡು ಹೋಗಿ ಕೊಟ್ಟು ನಿಮ್ಮನ್ನು ರೆಡ್ ಹ್ಯಾಂಡಾಗಿ ಸಿಕ್ಕಾಕಿಸ್ಬೇಕು ಅಂತ ನಾನು ಇಲ್ಲಿವರೆಗೂ ನಾಟಕ ಆಡಿದೆ ಅಂತ ಹೇಳಿದ್ರೆ ಏನಾಗುತ್ತೆ ಯೋಚನೆ ಮಾಡಿದ್ದೀರಾ? ನನ್ನ ಲೈಫ್ನಲ್ಲಿ ಮತ್ತೆ ಸೂರ್ಯ ಇನ್, ಚಿದಂಬರಂ ಔಟ್. ಇನ್ನು 1 ವಾರದಲ್ಲಿ ನಿರೋಷ ಹತ್ರ ಇರೋ ಆ ಜಾಗ ನನ್ನ ಹೆಸರಿಗಾಗಬೇಕು ಅಷ್ಟೇ. ಕಿಟಕಿ ಬ್ರೇಕ್ ಮಾಡಿ ಮನೆಯಿಂದ ಆಚೆಗೆ ಹೋಗ್ಬೇಕು ಅಂದ್ರೆ ಏನೇನು ಬೇಕಾಗುತ್ತೆ ಹೇಳಿ? ಅಯ್ಯೋ ಗಾಬರಿ ಆಗ್ಬೇಡ್ರಿ, ನಾನೊಂದು ಶಾರ್ಟ್ ಫಿಲ್ಮ್ ಡೈರೆಕ್ಟ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಒಂದು ಹುಡುಗಿ ಮನೆಯಿಂದ ಆಚೆ ಹೋಗೋ ಸೀನ್ಸ್ ಬರುತ್ತೆ, ಅದಕ್ಕೆ ಕೇಳ್ತಾ ಇದ್ದೀನಿ. ಪೇಮೆಂಟ್ ಬಗ್ಗೆ ಏನು ಯೋಚನೆ ಮಾಡಬೇಡಿ, ಕ್ಯಾಶ್ ಆನ್ ಡೆಲಿವರಿ. ನೀವು ಕೇಳಿದಕ್ಕಿಂತ 500 ರೂಪಾಯಿ ಜಾಸ್ತಿನೇ ಕೊಡ್ತೀನಿ. ಹಾಂ ಓಕೆ. ಡ್ರಿಲ್ಲಿಂಗ್ ಮಿಷಿನ್ನು, ಹ್ಯಾಕ್ಸಾ ಬ್ಲೇಡ್ಸು ಎಲ್ಲ ಕಳಿಸ್ಬಿಡಿ ಆಯಿತಾ?
ಓಕೆ ಓಕೆ, ಇಡ್ತೀನಿ. ಯಾರ ಹತ್ರ ನೀನು ಫೋನಲ್ಲಿ ಡ್ರಿಲ್ಲಿಂಗ್ ಮಿಷಿನ್ ಮತ್ತು ಹ್ಯಾಕ್ಸ ಬೇಡ ಅಂತಾರೆ ಹೇಳ್ತಾ ಇದ್ದೆ? ಅದಾ, ನೀವು ಮನೇಲೆ ಕೂಡ ಹಾಕಿದ್ದೀರಾ ಅಲ್ವಾ, ಅಟ್ಲೀಸ್ಟ್ ಹ್ಯಾಂಡಿಕ್ರಾಫ್ಟ್ಸ್ ಆದರೂ ಮಾಡೋಣ ಅಂತ, ಟೈಮ್ ಪಾಸ್ ಆಗುತ್ತೆ ಅಂತ ಅಷ್ಟೆ. ಸುಳ್ಳು ಹೇಳಬೇಡ ಸಾಕ್ಷಿ, ಹ್ಯಾಂಡಿಕ್ರಾಫ್ಟ್ಸ್ಗೆಲ್ಲ ಇದನ್ನೆಲ್ಲ ತರಿಸ್ಕೊಳ್ಳಲ್ಲ. ಇನ್ನೇನು, ನಾನು ಮನೆಯಿಂದ ಓಡ್ ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರಾ? ಹೌದು, ನಾನು ಅದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಏನಾಗಿದೆ ಸಾಕ್ಷಿ ನಿನಗೆ? ಇದು ನಿನ್ನ ಮನೆ ಕಣೆ, ನಿನ್ನ ಮೇಲೆ ನೀನೇ ಕದ್ದು ಓಡೋಗೋ ಪ್ಲ್ಯಾನ್ ಮಾಡ್ತಿದ್ಯಲ್ಲ. ಇದು ನನ್ನ ಮನೆ ಆಗಿದ್ದಿದ್ರೆ ನನ್ನನ್ನು ಈ ರೀತಿ ರೂಮಲ್ಲಿ ಕೂಡ ಹಾಕ್ತಿದ್ರಾ? ಒಂದು ನಾಯಿನ ಕೂಡ ಈ ರೀತಿ ಯಾರು ಕೂಡ ಹಾಕಲ್ಲ. ನಾಯಿಗಿಂತ ಕಡೆ ಆಗ್ಬಿಟ್ಟಿದ್ದೀನಿ ನಾನು. ನನ್ನ ವ್ಯಕ್ತಿತ್ವಕ್ಕೆ ಬೆಲೆ ಇದೆಯಾ ಈ ಮನೇಲಿ? ಅರ್ಥ ಮಾಡ್ಕೋ ಸಾಕ್ಷಿ, ಇದನ್ನೆಲ್ಲ ಮಾಡ್ತಿರೋದು ನಿನ್ನ ಒಳ್ಳೇದಕ್ಕೆ. ಪ್ಲೀಸ್ ಅಮ್ಮ, ಮತ್ತೆ ಅದೇ ರಾಗನ ಹಾಡಬೇಡಿ. ಕೇಳಿ ಕೇಳಿ ತಲೆ ಕೆಟ್ಟು ಹೋಗಿದೆ ನನಗೆ. ಸಾರಿ ಅಮ್ಮ. ಹೋಗ್ಲಿ ಬಿಡು, ಎಷ್ಟೇ ಆದರೂ ನಾನು ನಿನ್ನ ನಿಜವಾದ ಅಮ್ಮ ಅಲ್ಲ ಅಲ್ವಾ? ನಾನು ಯಾವತ್ತಾದರೂ ಆ ರೀತಿ ಭಾವನೆ ಬರೋ ಹಾಗೆ ನಡ್ಕೊಂಡಿದ್ದೀನ? ಇದೇ ಮಾತನ್ನ ನೀನು ನಿನ್ನ ಹೆತ್ತ ತಾಯಿ ಇದ್ದಿದ್ರೆ ಹೇಳ್ತಾ ಇದೀಯಾ? ಖಂಡಿತ ಹೇಳ್ತಾ ಇದ್ದೆ. ಅವ್ರ ಹತ್ರ ಇನ್ನೂ ಜಾಸ್ತಿ ಜಗಳ ಮಾಡ್ತಾ ಇದ್ದೆ. ಡ್ಯಾಡಿ ಹತ್ರ ನಾನು ದಿನ ಜಗಳ ಮಾಡಲ್ವಾ? ಇನ್ನೂ ನನ್ನ ಮೇಲೆ ನಂಬಿಕೆ ಬರ್ತಾ ಇಲ್ವಾ ನಿಮಗೆ? ನಿಮ್ಮ ಡ್ಯಾಡಿ ನಿನ್ನ ಭವಿಷ್ಯ ಚೆನ್ನಾಗಿರಲಿ ಅಂತ ಇಷ್ಟೆಲ್ಲ ಮಾಡಿದ್ರು. ರಂಜಿತ್ ಸರಿಯಿಲ್ಲ ಅಂತ ಎಷ್ಟು ಸಾರಿ ಪ್ರೂವ್ ಆಗಿದೆ. ಅವ್ನು ಚಿದಂಬರಂ ಮಗ ಅಂತ ನಮ್ಗೆಲ್ರಿಗೂ ಅನಿಸಿದೆ. ಆದರೆ ನೀನು ಮಾತ್ರ ದಿನದಿಂದ ದಿನಕ್ಕೆ ಅವನನ್ನು ನಂಬ್ತಾನೆ ಹೋಗ್ತಾ ಇದೆ ಸಾಕ್ಷಿ. ಏನು ಪ್ರೂವ್ ಆಯಿತು? ಚಿದಂಬರಂ ರಂಜಿತ್ ಅವ್ರ ತಾಯಿಗೆ ಐಸ್ ಕ್ರೀಮ್ ತಿನ್ಸಿದ್ ಪ್ರೂವ್ ಆಯ್ತಾ? ನೀವು ಈ ಮನೆಗೆ ಬರೋದಕ್ಕಿಂತ ಮುಂಚೆ ಅರ್ಪಿತಾ ಆಂಟಿಗೆ ಡ್ಯಾಡಿ ಎಷ್ಟೋ ಸಲ ಹಬ್ಬದ ಸಮಯದಲ್ಲೆಲ್ಲ ಸ್ವೀಟ್ಸ್ ತಿನ್ಸಿದ್ದಾರೆ. ಹಾಗಂತ ಡ್ಯಾಡಿಗೆ ಅರ್ಪಿತಾ ಆಂಟಿಗೆ ಅಫೇರ್ ಇತ್ತು ಅಂತನಾ? ಸಾಕ್ಷಿ, ನೋಡಿದ್ರಾ? ಇರೋ ವಿಷಯ ಹೇಳಿದ್ರೆ ನಿಮಗೆ ಡ್ಯಾಡಿ ಥರನೇ ಎಷ್ಟು ಕೋಪ ಬರುತ್ತೆ ಅಂತ. ಡ್ಯಾಡಿ ಮಾತ್ರ ಅರ್ಪಿತಾ ಆಂಟಿಗೆ ಸ್ವೀಟ್ಸ್ ತಿನ್ನಿಸ್ಬೋದು, ಚಿದಂಬರಂ ಅವರು ಅವ್ರ ಫ್ರೆಂಡ್ ಹೆಂಡತಿಗೆ ಐಸ್ ಕ್ರೀಮ್ ತಿನ್ನಿಸ್ಬಾರ್ದಾ? ಅದೇನು ಅಂಥ ಕೆಟ್ಟ ಕೆಲಸನಾ? ರಂಜಿತ್ ಚಿದಂಬರಂ ಮಗ ಅಂತೇಳಿ ಆರ್ಯ ಪ್ರೂವ್ ಮಾಡಿ ತೋರಿಸಿದ್ದಾನೆ. ಆದರೂ ನಿನಗೆ ನಂಬಿಕೆ ಬರ್ತಿಲ್ವಲ್ಲ? ರಂಜಿತ್ ಚಿದಂಬರಂ ಮಗ ಅಂತ ಪ್ರೂವ್ ಮಾಡೋದಕ್ಕೆ ಆರ್ಯ ಇಲ್ಲದೆ ಇರೋ ಸಾಕ್ಷಿಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾನೆ. ಎಷ್ಟೇ ಆದರೂ ಪೊಲೀಸ್ ಬುದ್ಧಿ ಅಲ್ವಾ? ಬಟ್ ಅದರಲ್ಲಿ ರಂಜಿತ್ ಐಡೆಂಟಿಟಿ, ಡ್ರೈವಿಂಗ್ ಲೈಸೆನ್ಸ್ ಎಲ್ಲ ಇತ್ತು ಕಣೆ. ಅಯ್ಯ, ಈ ಕಾಲದಲ್ಲಿ ಫೋರ್ಜರಿ ಡಾಕ್ಯುಮೆಂಟ್ಸ್ನ ಸೃಷ್ಟಿ ಮಾಡೋದಕ್ಕೆ ಎಷ್ಟು ಹೊತ್ತು ಬೇಕು? ಒಂದು ದಿನದಲ್ಲಿ ಸುಳ್ಳು ಪಾಸ್ಪೋರ್ಟ್ನೇ ಮಾಡ್ತಾರಂತೆ. ಇನ್ನು ಈ ಆರ್ಯಂಗ್ ಇವೆಲ್ಲ ಯಾವ ಲೆಕ್ಕ? ನಾವು ಆ ಡಾಕ್ಯುಮೆಂಟ್ಸ್ನೆಲ್ಲ ರಂಜಿತ್ಗೆ ತೋರಿಸಿದಾಗ ಅವ್ರು ಹೆದರ್ಕೊಳ್ಬೋದಿತ್ತಲ್ಲ. ಆದರೆ ಅವರು ಭಯ ಪಡಲಿಲ್ಲ. ಅವ್ರ ಅಪ್ಪಂಗೆ ತಕ್ಷಣ ಕಾಲ್ ಮಾಡಿಕೊಟ್ರು. ಅವ್ರು ಸುಳ್ಳು ಹೇಳ್ತಾ ಇದ್ದಿದ್ರೆ ಆ ರೀತಿ ಕಾಲ್ ಮಾಡಿಕೊಡ್ತಾ ಇದ್ರಾ? ಮತ್ತೆ ಎಂಗೇಜ್ಮೆಂಟ್ ಟೈಮ್ನಲ್ಲಿ ಅವ್ರ ತಂದೆ ನಂಬರ್ ಕೇಳಿದಾಗ ಯಾಕೆ ಕೊಡಲಿಲ್ಲ? ನೀವು ಡ್ಯಾಡಿ ಥರನೇ ಹೇಳ್ಬೇಡಿ ಅಮ್ಮ. ಅವರು ನಂಬರ್ ಯಾಕೆ, ಫೋನ್ ಕೂಡ ಮಾಡಿದ್ರು, ಆದರೆ ನಂಬರ್ ನಾಟ್ ರೀಚಬಲ್ ಬಂತು. ಬಟ್ ನಂಬರ್ ಕೇಳಿದಾಗ ಯಾಕೆ ಕೊಡಲಿಲ್ಲ? ಅಷ್ಟೊಂದು ಆರ್ಯ ಅವಮಾನ ಮಾಡಿದ್ರೆ ಯಾರು ತಾನೇ ನಂಬರ್ ಕೊಡೋದಕ್ಕೆ ಒಪ್ಕೊಳ್ತಾರೆ? ಅವರು ಕೋಪ ಮಾಡ್ಕೊಂಡು ಹೊರಟೋದ್ರು. ಈಗಲೂ ಏನು, ನಿಮ್ಗೆ ಅವ್ರ ಡ್ಯಾಡಿ ನಂಬರ್ ತಾನೇ ಬೇಕಾಗಿರೋದು. ನಾನು ತೊಗೊಂಡು ಬಂದು ಕೊಡ್ತೀನಿ. ನಾನು ನಂಬರ್ ತೊಗೊಂಡು ಬಂದರೆ ರಂಜಿತ್ ಜೊತೆ ನನ್ನ ಮದುವೆ ಮಾಡಿಸ್ತೀರಾ? ನಿರಾಶ ಬೇಟಿ, ಆ ಶಿಶುವರ ಜಾಗದ ಬಗ್ಗೆ ಪ್ರಾಣ ಮಾಡಿಕೊಂಡಿದೆ ಸಾಬ್. ಆ ಜಾಗ ಕೊಡೋದಕ್ಕೆ ಅವಳು ಒಪ್ಪಕ್ಕಿಲ್ಲ. ನೀನೇ ಹೀಗಂದ್ರೆ ಹೇಗೆ ನಜೀರ್? ಎಲ್ಲ ಮಾಡ್ತಿರೋದು ನನ್ನ ಮಗಳಿಗೆ ಒಳ್ಳೇದಾಗ್ಲಿ ಅಂತ ತಾನೇ. ಹೇಗಿದೆಯಾ ಮಗಳೇ? ಐ ಆಮ್ ಫೈನ್. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಚಾಚಾ, ಯಾಕೆ ಅರ್ಜೆಂಟಾಗಿ ಬರಕ್ಕೆ ಹೇಳಿದ್ರಿ? ರಾಜಾಜಿನಗರ್ 6th ಬ್ಲಾಕಲ್ಲಿ ಒಂದು ರಾಮನ ದೇವಸ್ಥಾನ ಇದೆ, ನೋಡಿದ್ಯಾ? ಹಾ, ನೋಡಿದ್ದೀನಿ. ಯಾಕೆ ಕೇಳ್ತಾ ಇದ್ದೀರಾ? ಆ ಏರಿಯಾದಲ್ಲಿ ದೇವಸ್ಥಾನದ ಅಕ್ಕಪಕ್ಕ ಸ್ಕೂಲ್ ಮಾಡಿದ್ರೆ ಹೇಗಿರುತ್ತೆ ಅಂತ ನಿನ್ನ ಅಭಿಪ್ರಾಯ ಕೇಳ್ತಾ ಇದ್ದೀನಿ. ಓ, ನೀವಲ್ಲಿ ಸ್ಕೂಲ್ ಶುರು ಮಾಡ್ತಾ ಇದ್ದೀರಾ? ಹೊಸ ಸ್ಕೂಲ್ ಶುರು ಮಾಡ್ತಾ ಇಲ್ಲ, ಅಲ್ಲಿ ನಿನಗೊಂದು ಶಿಶು ವಿಹಾರ ಓಪನ್ ಮಾಡ್ಕೊಡೋಣ ಅಂತಿದ್ದೀನಿ. ನನಗಿಲ್ಲಾಗಲೇ ಶಿಶು ವಿಹಾರ ಇದೆಯಲ್ಲ, ಎರಡೆರಡು ಕಡೆ ಶಿಶು ವಿಹಾರ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಅದು ಅಲ್ಲದೆ ಇದು ಅಲ್ಲಿಂದ ತುಂಬ ದೂರ ಇದೆ, ಓಡಾಡೋದು ಕಷ್ಟ ಆಗುತ್ತೆ. 2 ಕಡೆ ಬೇಡ, ಇಲ್ಲಿರೋದನ್ನ ಕ್ಲೋಸ್ ಮಾಡಿ ಅಲ್ಲಿಗೆ ಶಿಫ್ಟ್ ಮಾಡಿಬಿಡು. ಯಾಕೆ? ನೀನು ನಡೆಸ್ತಾ ಇರೋ ಶಿಶು ವಿಹಾರದ ಜಾಗನ ನನಗೆ ಬೇಕಾದವರೊಬ್ಬರು ತುಂಬ ಇಷ್ಟಪಟ್ಟಿದ್ದಾರೆ. ಬೇಕಾದಷ್ಟು ದುಡ್ಡು ಕೊಡ್ತೀನಿ ಅಂತಲೂ ಹೇಳಿದ್ದಾರೆ. ಆ ಜಾಗನ ಬೇರೆಯವ್ರು ಕೊಡೋದ್ರ ಬಗ್ಗೆ ಮಾತಾಡಲೇಬೇಡಿ. ಯಾವುದೇ ಕಾರಣಕ್ಕೂ ನನ್ನ ಜಾಗನ ಬೇರೆಯವ್ರಿಗೆ ಬಿಟ್ಕೊಡಕ್ಕಾಗಲ್ಲ. ಎಷ್ಟು ದಿನ ಅಂತ ಅನಾಥ ಮಕ್ಕಳನ್ನ ನೋಡಿಕೊಂಡು ಶಿಶು ವಿಹಾರನ ನಡೆಸ್ಕೊಂಡಿರ್ತೀಯ? ಇವತ್ತಲ್ಲ ನಾಳೆ ನಿನಗೆ ಮದುವೆ ಆಗತ್ತೆ.
ಆಮೇಲೆ ಶಿಶುವಿಹಾರದಲ್ಲಿರೋ ಮಕ್ಕಳ ಗತಿ ಏನು? ನಾನು ಆದಿ ಇಬ್ರು ಕೊನೆವರೆಗೂ ಆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತೀವಿ. ಬೇಟಿ, ಸಾಬ್ ನಿನ್ಗೆ ಅದಕ್ಕಿಂತ ಒಳ್ಳೆ ಜಾಗ ಕೊಡಿಸ್ತಾರೆ ಬೇಟಿ. ನೀನು 50 ವರ್ಷ ಕೂತು ತಿಂದರೂ ಕರಗದಿರೋಷ್ಟು ದುಡ್ಡು ಕೊಡಿಸ್ತೀನಮ್ಮ. ನೀವು ಕೋಟಿಗಳನ್ನ ಕೊಡಿಸ್ತೀನಿ ಅಂದ್ರು ಆ ಜಾಗಕ್ಕೆ ಸಮ ಅಲ್ಲ. ಆ ಜಾಗ ನನಗೆ ತುಂಬಾ ಇಂಪಾರ್ಟೆಂಟ್. ಅಂತದ್ದೇನಿದೆ ಆ ಜಾಗದಲ್ಲಿ? ನಮ್ ತಂದೆ ನೆನಪಿದೆ. ತಂದೆ ನೆನಪ? ಆ ಜಾಗ ತಗೊಂಡಿರೋದು ನಮ್ ತಂದೆ ಕೊಟ್ಟಿರೋ ದುಡ್ಡಲ್ಲಿ. ಆ ನೆಲದಲ್ಲಿ ನಿಂತಾಗ್ಲೆಲ್ಲ ನಮ್ ತಂದೆ ಮಡ್ಲಲ್ಲಿ ಮಲಗ್ದಷ್ಟೇ ನೆಮ್ಮದಿ ಸಿಗತ್ತೆ. 20 ವರ್ಷದ ಹಿಂದೆನೆ ನೀನು ಹುಟ್ಟುತ್ತಾ ಇದ್ದಾಗೆ ನಿಮ್ಮ ತಂದೆ ಬಿಟ್ಟು ಹೋದವರು ಇಲ್ಲಿವರೆಗೂ ವಾಪಸ್ ಬಂದಿಲ್ಲ ಅಂತ ಹೇಳಿದೆ. ಆ ಜಾಗ ತಗೊಳ್ಳೋದಕ್ಕೆ ಯಾವಾಗ ದುಡ್ಡು ಕೊಟ್ರು? ಅದು ಸಾಬ್, ನಿರೋಷ ಬೇಟಿ ನೋಡ್ಕೊಳ್ಳಕ್ಕೆ ಅವ್ರ ಅಪ್ಪಾಜನ್ ನಮ್ಗೆ ಸ್ವಲ್ಪ ದುಡ್ಡು ಕೊಟ್ಟು ಹೋಗಿದ್ರು. ಆ ದುಡ್ಡು ಬ್ಯಾಂಕ್ನಲ್ಲಿ ಫಿಕ್ಸ್ ಮಾಡಿದ್ದೆ. ಆಮೇಲೆ ನಮ್ದು ಸ್ವಲ್ಪ ದುಡ್ಡು ಸೇರಿಸಿ ಅವಳ ಹೆಸರಿನಲ್ಲಿ ಮಡಗಿದ್ದೆ. ಈಗ ಅವಳ ಹೆಸರಿನಾಗೆ ಈ ಜಾಗ ತಗೊಂಡಿದ್ದು ಸಾಬ್. ಮಹೇಶ್ ನಜೀರ್, ನಿನ್ನ ಒಳ್ಳೆತನ ನಿಯತ್ತಿಗೆ ಏನ್ ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ನಮ್ ತಂದೆ ಅಂತೂ ನನ್ನ ಹತ್ರ ಇಲ್ಲ. ಆದ್ರೆ ಅವ್ರು ಕೊಟ್ಟಿರೋ ಜಾಗ ಆದ್ರೂ ಕೊನೆವರೆಗೂ ನನ್ನ ಹತ್ರ ಇರ್ಲಿ ಅನ್ನೋದೇ ನನ್ನ ಆಸೆ. ಅದಕ್ಕೆ ಯಾರೇ ಬಂದು ಎಷ್ಟೇ ದುಡ್ಡು ಕೊಡ್ತೀವಿ ಅಂದ್ರು ನನ್ನ ಜಾಗನ ಯಾರಿಗೂ ಕೊಟ್ಟಿಲ್ಲ. ಅರ್ಪಿತಂಗೂ ಅಷ್ಟೇ. ನಿನ್ನಂತ ಒಳ್ಳೆ ಮನಸ್ಸಿನ ಮಗಳನ್ನ ಪಡೆಯೋದಕ್ಕೆ ನಿಮ್ಮ ತಂದೆ ಪುಣ್ಯ ಮಾಡಿರ್ತಾರಮ್ಮ. ತಂದೆ ನಿನ್ನನ್ನು ಬಿಟ್ಟು ಹೋದ್ರು ಅವ್ರ ಬಗ್ಗೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದೆಯಲ್ಲ. ಮತ್ತೆ ಈಗ ಏನ್ ಮಾಡ್ತೀರಾ ಸಾಬ್? ನನ್ನ ಮಗಳ ಜಾಗ ನನಗೆ ಖಂಡಿತ ಬೇಡ ನಜೀರ್. ಇವಳು ತಂದೆ ನೆನಪಿರೋ ಆ ಜಾಗ ಇವಳಿಂದ ಕಿತ್ಕೊಳ್ಳೋಷ್ಟು ಕ್ರೂರಿ ನಾನಲ್ಲ. ನನಗೆ ಎಷ್ಟೇ ಬೇಕಾದವರು ಆ ಜಾಗನ ಕೇಳಿದ್ರು ನಿರೋಷಳಿಂದ ಕಿತ್ತು ಆ ಜಾಗನ ಯಾರಿಗೂ ಕೊಡಲ್ಲ. ಅಷ್ಟೇ ಅಲ್ಲ, ಆ ಜಾಗನ ಬೇರೆ ಯಾರಾದರೂ ಕಿತ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ರೆ ಅದಕ್ಕೆ ಖಂಡಿತ ಅವಕಾಶ ಕೊಡಲ್ಲ. ನನ್ನ ಮಗಳ ಥರ ಇರೋ ನಿರೋಷಾಗೆ ಅವ್ರ ತಂದೆ ಕೊಟ್ಟಿರೋ ಆ ಜಾಗನ ಇನ್ಮೇಲೆ ನಾನು ಕಾವಲುಗಾರ ಕಾಯ್ತೀನಿ. ಸಾಕ್ಷಿ ಹಠ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಸೂರ್ಯ. ಏನ್ ಮಾಡೋದು? ಸದ್ಯ ಏನು ಮಾಡೋಕ್ಕಾಗಲ್ಲ. ಅವಳನ್ನ ಮನೆಯಿಂದ ಆಚೆ ಹೋಗದೆ ಇರೋ ಹಾಗೆ ನೋಡ್ಕೋಬೇಕು. ಆಗ ಅವಳ ಆಯುಷ್ಯ ಕಡಿಮೆ ಆಗುತ್ತೆ. ಅದು ಕಷ್ಟ ಕಣೋ. ಅವಳ ಹಠ ನೋಡಿದ್ರೆ ನನಗೆ ಹೆದರಿಕೆ ಆಗುತ್ತೆ. ಅವಳೇನಾದ್ರೂ ಮಾಡ್ಕೊಂಡು ಬಿಡ್ತಾಳೆ ಅಂತ 3 ಹೊತ್ತು ನಾವು ಅವಳ ಮೇಲೆ ಕಣ್ಣಿಟ್ಟಿರಕ್ಕಾಗತ್ತಾ? ಹಗಲಲ್ಲೇನೋ ನಾವು ನೋಡ್ಕೋಬಹುದು, ರಾತ್ರಿ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಹಾಗೇನ್ ಮಾಡೋದು? ಅದಕ್ಕೆ ನಾನೊಂದು ವ್ಯವಸ್ಥೆ ಮಾಡಿದ್ದೀನಿ. ಏನ್ ವ್ಯವಸ್ಥೆ? ನಾನೊಂದು ಸೆಕ್ಯೂರಿಟಿ ಸರ್ವಿಸ್ಗೆ ವ್ಯವಸ್ಥೆ ಮಾಡಿದ್ದೀನಿ. ಅಲ್ಲಿ ಲೇಡಿ ಸೆಕ್ಯೂರಿಟಿ ಗಾರ್ಡ್ಗಳಿರ್ತಾರೆ. ಅವ್ರನ್ನ ಕರ್ಕೊಂಬಂದು ಸಾಕ್ಷಿ ಜೊತೆ ಬಿಟ್ಬೇಡ. ಆಗ ಸಾಕ್ಷಿ ಎಲ್ಲೇ ಹೋದ್ರು ಅವಳ ಜೊತೆ ಅವ್ರು ಹೋಗ್ತಾರೆ. ಯಾರೋ ಒಬ್ಬ ಗಾಳಿನ ಕೈಯಲ್ಲಿ ಹಿಡಿಯಕ್ಕೆ ಹೋಗಿದ್ದಂತೆ. ನಿಮ್ಮ ಪ್ರಯತ್ನನೂ ನನಗೆ ಹಾಗೆ ಕಾಣಿಸ್ತಿದೆ ಸೂರ್ಯರೇ. ಸಾಕ್ಷಿಗೆ ನೀವು ಎಷ್ಟೇ ಕಾವಲು ಹಾಕಿದ್ರು ಅವಳ ಮನಸ್ಸನ್ನ ನಿಮ್ಮ ಕೈಲಿ ತಡೆಯೋಕ್ಕಾಗತ್ತಾ? ನೀವು ಇದೇ ರೀತಿ ಮಾಡ್ತಾ ಹೋದರೆ ಅವಳ ದೃಷ್ಟಿಲಿ ನೀವು ತಂದೆಯಾಗಿ ಉಳಿಯಲ್ಲ, ಶತ್ರು ಥರ ಕಾಣೋಕ್ಕೆ ಶುರು ಆಗುತ್ತೆ. ನಾನು ಏನು ಮಾಡಲಿ ಅರ್ತಿಯವ್ರೆ? ನಾವು ಏನು ಹೇಳಿದ್ರು ಕೇಳೋದಕ್ಕೆ ರೆಡಿ ಇಲ್ವಲ್ಲ ಅವಳು. ತಾನು ಹೇಳಿದ್ದೆ ಆಗಬೇಕು ಅಂತ ಹಠ ಇಟ್ಕೊಂಡು ಕೂತಿದ್ದಾಳಲ್ಲ. ನೀವೇನಾದರೂ ಮಾಡಿ ಸೂರ್ಯರೇ, ಮೊದಲು ನೀವು ಸಾಕ್ಷಿ ಮನಸ್ಸಿನ ವಿಶ್ವಾಸನ ಗಳಿಸೋಕೆ ಶುರು ಮಾಡಿ, ಆಮೇಲೆಲ್ಲ ಸರಿ ಹೋಗುತ್ತೆ. ರಂಜಿತ್ನ ಕರೆದು ಬುದ್ಧಿ ಹೇಳಿ ಸಾಕ್ಷಿ ನನಗಿಷ್ಟ ಇಲ್ಲ ಅಂತ ಅವನ ಹತ್ರನೇ ಹೇಳ್ಸಕ್ಕಾಗಲ್ವಾ? ಅದು ಹೇಗೆ ಸಾಧ್ಯ ಅಮ್ಮ? ಇಲ್ಲ, ಅಮ್ಮ ಹೇಳ್ತಿರೋದು ಕರೆಕ್ಟಾಗೇ ಇದೆ. ಸಾಧ್ಯ ಆಗುತ್ತೆ, ಹಾಗೆ ಮಾಡೋಣ. ಅದು ಹೇಗೆ ಅವನನ್ನು ಒಪ್ಪಿಸ್ತೀರಾ? ದುಡ್ಡು ಕೊಟ್ಟು ಬಾಯಿ ಮುಚ್ಚು ಅಂತ ಹೇಳೋದಕ್ಕೆ ಅವನೇನು ಬಡವ ಅಲ್ಲ ಸೂರ್ಯರೇ. ಅವ್ನು ಸಾಮಾನ್ಯದ ಮನುಷ್ಯನೂ ಅಲ್ಲ, ಚಿದಂಬರಂ ಮಗ. ಅದಕ್ಕೊಂದು ದಾರಿ ಇದೆ. ರಂಜಿತ್ ಈ ಊರಲ್ಲಿ ಕಾಣಿಸ್ದೇ ಇರೋ ಹಾಗೆ ಮಾಡಬೇಕು. ಸಾಕ್ಷಿ ಫೋನ್ಗೆ ಸಿಕ್ಕದೇ ಇರೋ ಹಾಗೆ ಮಾಡಬೇಕು. ಆಗ ಸಾಕ್ಷಿ ತಾನಾಗಿ ತಾನೇ ದಾರಿಗೆ ಬರ್ತಾರೆ. ಇದು ಕರೆಕ್ಟ್ ಐಡಿಯಾ. ಇದನ್ನ ನೀನು ಮುಂಚೆನೆ ಮಾಡಿದ್ರೆ ಇಷ್ಟೊಂದು ಸಮಸ್ಯೆನೇ ಬರ್ತಾ ಇರಲಿಲ್ಲ. ಈಗಲೂ ಟೈಮ್ ಮೀರಿಲ್ಲ ಅಮ್ಮ. ಮತ್ತೆ ತಕ್ಷಣ ಮಾಡು. ಒಂದು ನಿಮಿಷ ಇರಮ್ಮ. ಒಂದು ನಿಮಿಷ ಸೂರ್ಯರೇ. ಅಮ್ಮ, ಪೂರ್ತಿ ವಿಷಯ ಗೊತ್ತಿಲ್ಲದೆ ನೀವು ಮಾತಾಡ್ತಾ ಇದ್ದೀರಾ. ನಿಮ್ಮ ಮಗ ರಂಜಿತ್ನ ಊರಲ್ಲಿ ಇಲ್ಲದೆ ಇರೋ ಹಾಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ, ಅದರ ಅರ್ಥ ಗೊತ್ತಾ ನಿಮಗೆ? ಏನು? ಈ ಲೋಕದಲ್ಲೇ ರಂಜಿತ್ನ ಇಲ್ಲದೆ ಇರೋ ಹಾಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ರಂಜಿತ್ನ ಕೊಲೆ ಮಾಡಿಸ್ತೀಯಾ?
ಅಪ್ಪಿ ತಪ್ಪಿನೂ ನೀನೇನಾದ್ರೂ ಹೀಗೆ ಯೋಚನೆ ಮಾಡಿದ್ರೆ ನಾನು ಆ ಕ್ಷಣ ಮನೆ ಬಿಟ್ಟು ಆಚೆ ಹೋಗ್ತೀನಿ ಅಷ್ಟೇ. ಇನ್ನು ಏನು ಮಾಡ್ಲಮ್ಮ, ನಾವು ಏನು ಹೇಳಿದ್ರು ಸಾಕ್ಷಿ ಕೇಳೋದಕ್ಕೆ ತಯಾರಿಲ್ವಲ್ಲ. ನೀವು ಹೋಗ್ತಾ ಇರೋದಾರೆ ಸರಿ ಇಲ್ಲ, ತಪ್ಪು ಅಂತ ಹೇಳಿದ್ರು ಒಪ್ಕೊಳ್ಳೋದೇ ಇಲ್ವಲ್ಲ ಅವಳು. ಮಗಳ ದಾರಿ ತಪ್ಪು ಹೋಗ್ತಾ ಇದ್ರೆ ಅದನ್ನ ಸರಿ ಮಾಡೋದಕ್ಕೆ ನೀವು ತಪ್ಪು ದಾರಿ ಹಿಡಿಬಾರ್ದು. ನೀವು ಹೀಗೆಲ್ಲ ಮಾತಾಡ್ತಾ ಇದ್ರೆ ಸಾಕ್ಷಿ ತಪ್ಪಿಗಿಂತ ನೀವು ಯೋಚನೆ ಮಾಡ್ತಿರೋದು ದೊಡ್ಡ ತಪ್ಪು ಅಂತ ಅನ್ಸುತ್ತೆ. ಒಳ್ಳೆ ದಾರಿಲಿ ಅವಳನ್ನು ಒಪ್ಪಿಸ್ ನೋಡೋಣ. ಅವಳು ಕೇಳೋ ದುಡ್ಡು ಕೊಟ್ಟು ಆ ಜಾಗನ ಕೊಂಡ್ಕೊಳ್ಳೋಕ್ಕಾಗಲ್ಲ ಅರ್ಪಿತಾ. ದಯವಿಟ್ಟು ಅದನ್ನು ಮರೆತುಬಿಡಿ. ಆ ಜಾಗ ಎಷ್ಟು ಮಹಾ ಇರ್ಬೋದು? 1 ಎಕರೆ ಅಷ್ಟೇ. ಅದಕ್ಕೆ ಅವಳು ಎಷ್ಟು ಹೇಳ್ತಿದ್ದಾಳೆ ರೇಟು? ಪ್ರಶ್ನೆ ಇರೋದು ಜಾಗದ ರೇಟ್ ಬಗ್ಗೆ ಅಲ್ಲ. ಆ ಜಾಗದ ಮೇಲೆ ಅವಳಿಗೆ ಒಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇದೆ. ಆ ಜಾಗನ ಅವ್ರ ತಂದೆ ಕೊಟ್ಟು ದುಡ್ಡಲ್ಲಿ ತಗೊಂಡಿದ್ದಂತೆ. ಹೀಗಾಗಿ ಮಾರೋದಕ್ಕೆ ಒಪ್ಪಲ್ಲ ಅಂದ್ಲು. ಬೇರೆ ಏನೇ ಕಾರಣ ಹೇಳಿದ್ರು ನಾನು ಒಪ್ಪಿಸ್ತಾ ಇದ್ದೆ. ಆದರೆ ಈ ವಿಷಯದಲ್ಲಿ ನಾನು ಬಲವಂತ ಮಾಡೋದಕ್ಕಾಗಲ್ಲ. ಅದಕ್ಕೆ ನೀವು ಬೇರೆ ಯಾವ ಜಾಗ ಹೇಳ್ತಿರೋ ಹೇಳಿ. ಎಷ್ಟು ದುಡ್ಡಾದರೂ ಚಿಂತೆ ಅಲ್ಲ, ಅದನ್ನು ಕೊಡಿಸ್ತೀನಿ. ಅದೇ ಜಾಗ ಬೇಕು ಅಂತ ಹೇಳಿದ್ನಲ್ಲ ಚಿದಂಬರಂ ಸರ್. ಆ ಜಾಗ ಮಾರಾಟಕ್ಕಿಲ್ಲ ಅಂತ ಹೇಳಿದ್ನಲ್ಲ ಅರ್ಪಿತಾ. ಏನು ಕೂಗಾಡಿ ಹೆದರಿಸ್ತಾ ಇದ್ದೀರಾ? ಹೇಗೆ ಬೇಕಾದ್ರೂ ಅಂದ್ಕೋ. ಇನ್ನೊಂದು ಸರ್ತಿ ಆ ನಿರೋಷ ಜಾಗದ ಬಗ್ಗೆ ಮಾತಾಡಕ್ ಹೋಗ್ಬೇಡ. ಏನ್ ಸರ್, ಕೆಲಸ ಆದ್ಮೇಲೆ ಕೈ ಎತ್ತುತ್ತಿದ್ದೀರಾ? ಹತ್ತದ ಮೇಲೆ ಏಣಿ ಯಾಕೆ ಅನ್ನೋ ಯೋಚನೆ. ನಿಮಗೆ ಇನ್ನೂ ನನ್ನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ. ನಿರೋಷ ನಿಮ್ಮ ಮಗಳು ಅನ್ನೋ ವಿಚಾರ ನನಗೆ ಗೊತ್ತು. ಈ ವಿಷಯನ ನಾನು ರಂಜಿತ್ಗೆ ಹೇಳಿದ್ರೆ ಏನಾಗುತ್ತೆ ಯೋಚನೆ ಮಾಡಿ. ಯಾಕೆ ಸೈಲೆಂಟ್ ಆದ್ರಿ? ಬೆವರು ಒರೆಸ್ಕೊಳ್ಳಿ. ಅರ್ಪಿತಾ, ನೀನು ಓದ್ತಾ ಇರೋ ಸ್ಕೂಲಲ್ಲಿ ನಾನು ಪ್ರಿನ್ಸಿಪಲ್ ಆಗಿದೆ. ಈ ಥರ ಎಷ್ಟೋ ಜನಕ್ಕೆ ಹೆದರಿಸಿ ಬೆದರಿಸಿ ನನ್ನ ಕೆಲಸ ಮಾಡಿಸ್ಕೊಂಡಿದ್ದೀನಿ. ನನ್ನ ಟೆಕ್ನಿಕ್ಕು ನನಗೆ ರಿವರ್ಸ್ ತೋರಿಸ್ತಿದ್ದೀರಲ್ಲ. ನಿರೋಷ ನನ್ನ ನಿಜವಾದ ಮಗಳು ಅಂತ ರಂಜಿತ್ಗೆ ಆಲ್ರೆಡಿ ಗೊತ್ತಿದೆ. ಅದೊಂದು ವಿಚಾರದಲ್ಲಿ ಗೆದ್ದೆ ಅಂತ ಖುಷಿ ಪಡಬೇಡಿ. ನಿಮ್ ಜುಟ್ಟಿನೂ ನನ್ನ ಕೈಲಿದೆ. ಸೂರ್ಯನ ಮನೆ ಒಡೆಯೋದಕ್ಕೆ ನೀವ್ ಏನೇನೆಲ್ಲ ಪ್ಲಾನ್ ಹಾಕಿದ್ರೋ ಅದ್ರ ಎಲ್ಲ ಡೀಟೇಲ್ಸು ನನ್ನ ಹತ್ರ ಇದೆ. ಅದು ಮಾತ್ರ ಅಲ್ಲ, ಹೇಳಿದ್ನಲ್ಲ ನಿಮ್ ಫೈಲ್ ವಿಷಯ, ಆ ವಿಚಾರದಲ್ಲಿ ನಿಮ್ಮನ್ನ ಸಿಕ್ ಹಾಕಿಸ್ತೀನಿ. ನಿಮ್ ಜೊತೆ ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ. ನೋಡಿ ಚಿದಂಬರಂ, ನನ್ನ ಹತ್ರ ಆಟ ಆಡ್ಬೇಡಿ. ನಿರೋಷ ನಿಮ್ಮ ಮಗಳಾಗಿದ್ರೆ ಅದನ್ನ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ನನ್ನ ನಿಮ್ಮ ಮಧ್ಯ ಏನ್ ಅಗ್ರಿಮೆಂಟ್ ಆಗಿತ್ತೋ ಅದನ್ನ ನಡೆಸ್ಕೊಡಿ. ಅರ್ಪಿತಾ, ಒಂದು ಸಲ ಹೇಳಿದ್ರೆ ಅರ್ಥ ಮಾಡ್ಕೋ. ಬೇರೆ ಯಾರೇ ಆಗಿದ್ರು ಹೊಡೆದು ಬಡ್ದು ಆ ಸೈಟನ್ನ ಕಿತ್ಕೊಂಡ್ಬಂದು ನೀನು ಕೊಡ್ತಿದ್ದೆ. ಆದ್ರೆ ನಿರೋಷ ನನ್ನ ಮಗಳು. ಅವಳಿಗೆ ಬೇಜಾರು ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಇಷ್ಟು ದಿವಸ ಆದ್ರೂ ಅವಳಿಗೆ ನೀನೇ ನನ್ನ ಮಗಳು ಅಂತ ನನಗೆ ಹೇಳ್ಕೊಳಕ್ಕಾಗ್ತಿಲ್ಲ. ಅವಳು ಮಗಳು ಅಂತ ಒಪ್ಕೊಳಕ್ಕಾಗ್ತಾ ಇಲ್ಲ. ಅವಳಿಗೆ ಕೂಡ ನಾನೇ ತಂದೆ ಅನ್ನೋದು ಗೊತ್ತಿಲ್ಲ. ತಂದೆ ಪ್ರೀತಿಯನ್ನಂತೂ ಕೊಡೋಕ್ಕಾಗಿಲ್ಲ. ಆದ್ರೆ ಕೊಡತ ಇರೋದನ್ನ ಕಿತ್ಕೋಬಾರ್ದು ಅಲ್ವಾ? ನಿನಗಿದೆಲ್ಲ ಏನು ಅರ್ಥ ಆಗಬೇಕು? ನಿನಗೆ ಮದುವೆ ಆಗಿಲ್ಲ, ಮಕ್ಕಳಿಲ್ಲ. ಒಬ್ಬ ತಂದೆಯ ನೋವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡು. ಪಾಪ ಒಂಟಿ ಹುಡುಗಿ. ನಾನು ನಿರೋಷನ ಆ ನದಿ ಹತ್ರ ಬಿಟ್ಟು ಬರಬೇಕಾದ್ರೆ ಕಾಂಪೆನ್ಸೇಷನ್ಗೆ ಅಂತ ಸ್ವಲ್ಪ ದುಡ್ಡು ಕೊಟ್ಟು ಬಂದಿದ್ದೆ. ಆ ದುಡ್ಡಲ್ಲಿ ಅವಳು ಆ ಜಾಗನ ಕೊಂಡ್ಕೊಂಡಿದ್ದಾಳೆ.
ಈ ಜನ್ಮದಲ್ಲಿ ಆ ಜಾಗನ ಅವಳಿಂದ ಕಿತ್ಕೊಂಡು ನಿನಗೆ ಕೊಡಲ್ಲ. ನನಗೂ ಬೇಡ ನಿಮಗೂ ಬೇಡ. ಆ ನಿರೋಷ ಹತ್ರ ಇರೋ ಜಾಗನ ನೀವು ಕೇಳಿದ್ರೆ ಪ್ರಾಬ್ಲಮ್ ಆಗುತ್ತೆ, ಓಕೆ. ಆದ್ರೆ ಬೇರೆಯವ್ರು ಕೇಳಿದ್ರೆ ಪ್ರಾಬ್ಲಮ್ ಇಲ್ಲ ತಾನೆ. ನಿಮ್ಮ ಹೆಸರು ಅಲ್ಲಿ ಬರಲ್ಲ. ಬೇರೆಯವರು ಅಂದ್ರೆ ನಾನು ಹೋಗಿ ಕೇಳ್ತೀನಿ. ಕೊಡ್ಲಿಲ್ಲ ಅಂದ್ರೆ ನನ್ನ ಸ್ಟೈಲಲ್ಲಿ ಅವಳನ್ನ ವಾಪಸ್ತೀನಿ. ನಿನಗೂ ಬಿಡಲ್ಲ, ಬೇರೆಯವ್ರನ್ನೂ ಬಿಡಲ್ಲ. ಅವಳು ನನ್ನ ಮಗಳು. ಇವತ್ತಿನಿಂದ ಈ ಕ್ಷಣದಿಂದ ಅವಳಿಗೆ ನನ್ನ ಪ್ರೊಟೆಕ್ಷನ್ ಇರುತ್ತೆ. ಅವಳಿಗೇನಾದ್ರೂ ಆದ್ರೆ ಯಾರನ್ನೂ ಸುಮ್ಮನೆ ಬಿಡಲ್ಲ ನಾನು. ಆ ಜಾಗ ಸಿಗದೆ ಹೋದ್ರೆ ನಾನು ಸುಮ್ಮನಿರಲ್ಲ. ಆದಿತ್ಯನ ಕರ್ಕೊಂಡು ಬಂದು ನೀವು ಟಾರ್ಚರ್ ಕೊಟ್ಟ ಹಾಗೆ ನಿರೋಷಂಗೆ ನಾನು ಟಾರ್ಚರ್ ಕೊಡ್ತೀನಿ. ಆಗ ಜಾಗ ಮಾತ್ರ ಅಲ್ಲ, ಅವಳು ಏನ್ ಬೇಕಾದ್ರೂ ಕೊಡ್ತಾಳೆ. ಚಿಕ್ಕ ತೊಂದರೆ ಆದ್ರೂ ನಿನ್ನನ್ನು ಬಲಿ ಹಾಕಿಬಿಡ್ತೀನಿ. ನೀನು ಅಡ್ರೆಸ್ ಇಲ್ದಿರೋ ಹಾಗೆ ಮಾಡ್ತೀನಿ. ನನ್ನ ಕೆಪಾಸಿಟಿ ಕೊಟ್ಟಿಲ್ಲ ನಿನಗೆ. ನನ್ನ ಕೆಪಾಸಿಟಿ ನಿಮಗೂ ಗೊತ್ತಿಲ್ಲ. ಆ ಸುಪಾರಿ ಕಿಲ್ಲರ್ಗಳು ನನ್ನ ಹತ್ರನೂ ಇದ್ದಾರೆ. ನಾನು ಮನಸ್ಸು ಮಾಡಿದ್ರೆ ನಿಮ್ಮ ಇಡೀ ಫ್ಯಾಮಿಲಿನ ಕ್ಲೋಸ್ ಮಾಡ್ಬಿಡ್ತೀನಿ.